ಹಾಯ್ ಫ್ರೆಂಡ್ಸ್, ಶಾಂತಸ್ಟರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಕಟ್ಟು ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಮಂತ್ರ ಏನು ಉಪಯೋಗ ಅಂತಂದರೆ, ಯಾವುದಾದರೂ ಒಂದು ಹಾಳು ಬಿದ್ದ ಮನೆಯಿಂದ ನಿಮಗೆ ತೊಂದರೆಗಳು ಆಗ್ತಾ ಇದ್ದರೆ, ಆ ಮನೆಯಲ್ಲಿ ಯಾರು ವಾಸವಾಗಿದ್ದು, ಹಾಳು ಬಿದ್ದ ಮನೆಯಲ್ಲಿ ಯಾರಾದರೂ ವಾಸವಾಗಿದ್ದು ಅವರು ತೊಂದರೆಗಳ ಅನುಭವಿಸಿ ಆ ಮನೆಯನ್ನು ಬಿಟ್ಟು ಹೋಗಿಬಿಟ್ಟಿರ್ತಾರೆ. ಇಲ್ಲಾಂದರೆ ಆ ಮನೆಯಲ್ಲಿ ಎಷ್ಟೋ ಜನ ತೀರ್ಕೊಂಡಿರ್ತಾರೆ. ಆ ಸಮಸ್ಯೆಗೆ ಏನು ಕಾರಣ ಇರ್ಬೋದು ಹಾಳು ಬಿದ್ದ ಮನೆಗೆ ಅಂತಂದರೆ, ಆ ಮನೆಯ ಹತ್ತಿರ ಒಳಗಡೆ ಆಗಲಿ ಹೊರಗಡೆ ಆಗಲಿ ಅವರಿಗೆ ಹತ್ತಿರದಲ್ಲಿ ನಿಧಿ ಇರ್ಬೋದು. ಅಂಥ ಸಮಯದಲ್ಲೂ ಕೂಡ ಆ ಮನೆ ವಾತಾವರಣ ಪರಿಸ್ಥಿತಿ ಹೆಚ್ಚು ಕಡಿಮೆ ಆಗಿ ಆ ಮನೆಯಲ್ಲಿರೋರೆಲ್ಲ ಕೆಲವರು ಸಾಯ್ಬೋದು, ಕೆಲವರು ಈ ಮನೆಯೇ ಬೇಡ ಅಂತ ಇರೋರು ಆ ಮನೆ ಬಿಟ್ಟು ಹೊರಟು ಹೋಗ್ಬೋದು. ಅಂಥ ರೀತಿ ಇರ್ಬೋದು, ಅಂಥ ಸಮಸ್ಯೆ ಅವ್ರಿಗಿರ್ಬೋದು. ಅದರಿಂದಾಗಿ ಆ ಮನೆ ಹಾಳು ಬಿದ್ದಿರುತ್ತೆ. ಮತ್ತು ಅವರು ಕೆಲವರಿಗೆ ಏನಾದರೂ ಮಾಟ ಮಂತ್ರ ಅನ್ನೋದು ಮಾಡಿಸ್ಕೊಂಡು ಬಂದು ಅದನ್ನು ಮನೆಯಲ್ಲಿಟ್ಕೊಂಡು ತುಂಬ ಮತ್ತೆ ಮಾರನೇ ದಿನ ತೆಗೆದುಕೊಂಡೋಗಿ ಮಣ್ಣಲ್ಲಿ ಹೂತಾಕಿಬಿಟ್ಟು ಬೇರೆಯವ್ರಿಗೆ ಮಾಡಿಸೋಕ್ಕೋಸ್ಕರ ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಮತ್ತೆ ಮಾರನೇ ದಿನ ಮನೆಯಲ್ಲಿ ಹೂತಾಕಿಬಿಟ್ಟು ಬಂದರೂ ಕೂಡ ಅವ್ರಿಗೆ ತುಂಬಾ ಸಮಸ್ಯೆ ಆಗತ್ತೆ. ಅಂಥ ಸಮಸ್ಯೆಗಳಿಂದ ಅವರು ಈ ಮನೆಯೇ ಬೇಡ ಅಂತ ಹೇಳಿ ಹೊರಟು ಹೋಗಿರ್ಬೋದು. ಇಲ್ಲಾಂದರೆ ಯಾವುದಾದ್ರೂ ಅವರಿಗೆ ಭೂತ ಪ್ರೇತ ಅಂತ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಆ ಮನೆಯಲ್ಲಿ ಅವರು ಆ ಮನೆ ಬಿಟ್ಟು ಹೋಗ್ಬೋದು. ಇಂಥ ಸಮಸ್ಯೆಗಳಿಂದ ಆ ಮನೆ ಹಾಳು ಬಿದ್ದಿರುತ್ತೆ. ಅದರಿಂದಾಗಿ ಆ ಮನೆಯ ಅಕ್ಕ ಪಕ್ಕ ಹಿಂದ್ಗಡೆ ಮುಂದ್ಗಡೆ ಸ್ವಲ್ಪ ದೂರದಲ್ಲಿದ್ದರೂ ಕೂಡ ಆ ಮನೆ ಬಿಟ್ಟು ಹೋಗಿರೋದ್ರಿಂದ, ಆ ಮನೆಯಲ್ಲಿರುವವರು ಸತ್ತಿರೋದ್ರಿಂದ ಅಕ್ಕಪಕ್ಕದ ಮನೆಗಳವರು ಕೂಡ ತುಂಬಾ ತೊಂದರೆಗಳು ಆಗ್ತಾ ಇರುತ್ತೆ. ಆ ಮನೆಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಅಂಥ ದಿನಗಳಲ್ಲಿ ಕೆಲವೊಂದು ಸೌಂಡುಗಳು ಬರೋದು, ಕಿರುಚಾಟ ಇಂಥವುಗಳೆಲ್ಲ ಕೇಳಿಸೋದು, ಇಂಥವು ದಬ ದಬ ಅಂತ ಸೌಂಡ್ ಬರೋದು, ಇಂಥದ್ದೆಲ್ಲ ಕೂಡ ನಡೀತಾ ಇರುತ್ತೆ. ಅದು ಏನಾಗುತ್ತಂತಂದರೆ ಅಕ್ಕಪಕ್ಕದ ಮನೆಗಳವ್ರಿಗೆ ಕೂಡ ವ್ಯಾಪಿಸುತ್ತೆ ಅದು. ಅದರಿಂದಾಗಿ ಅಕ್ಕಪಕ್ಕದ ಮನೆಗಳಲ್ಲಿ ಇರೋರು ಕೂಡ ಅವ್ರಿಗೂ ತುಂಬಾ ಆರೋಗ್ಯದಲ್ಲಿ ಸಮಸ್ಯೆಗಳು, ಆಕ್ಸಿಡೆಂಟ್ಗಳು, ತುಂಬಾ ಯಾರಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟು ತೀರ್ಕೊಂಡ್ಬಿಡೋದು, ತುಂಬಾ ಎಲ್ಲರಿಗೂ ಕೂಡ ಏನೋ ಒಂದು ಕಾಯಿಲೆ ಬಿದ್ದು ಆ ರೀತಿ ಅನುಭವಿಸ್ತಾ ಇರೋದು. ದುಡ್ಡಿನ ವ್ಯವಹಾರದಲ್ಲೂ ಕೂಡ ತುಂಬಾ ಹೀನ ಸ್ಥಿತಿಗೆ ಬಂದುಬಿಡ್ತಾರೆ. ತಿನ್ನೋಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ, ಅಂಥ ಸ್ಥಿತಿಗಳಿಗೆ ಬಂದುಬಿಡ್ತಾರೆ. ಅಂಥ ಸಮಯದಲ್ಲಿ ಅವರು ತಿಳ್ಕೋಬೇಕು, ಓ ಈ ಹಾಳು ಬಿದ್ದ ಮನೆಯಿಂದ ನಮಗೆ ಇಂಥ ಸಮಸ್ಯೆ ಆಗ್ತಾ ಇದೆ ಅಂತ ತಿಳ್ಕೋಬೇಕಾಗತ್ತೆ. ಆಗ ಈ ಹಾಳು ಬಿದ್ದ ಮನೆಯಿಂದ ಈ ರೀತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅವರು ಕಟ್ಟಿಕೊಂಡಿರೋ ಮನೆ ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗೋದಿಲ್ಲ. ಅದರಿಂದಾಗಿ ನಾವು ಏನು ಮಾಡಬೇಕು ಅಂತ ದಿಕ್ಕು ತೋಚದೇ ಇರುವಂಥ ಸಮಯದಲ್ಲಿ ನಾನು ಈ ಮಂತ್ರವನ್ನು ನಿಮ್ಮೆಲ್ಲರಿಗೋಸ್ಕರ ನಾನು ಕಟ್ಟು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಕಟ್ಟು ಮಂತ್ರವನ್ನು ನೀವು ಯಾರೇ ಆಗಲಿ ಯಾರಾದರೂ ಒಬ್ಬರು ಆ ಮನೆಯಲ್ಲಿರೋರು ಕಲಿಬೇಕಾಗತ್ತೆ. ಕಲಿತುಕೊಂಡು ಈ ಸಮಸ್ಯೆಯನ್ನು ನೀವು ಪರಿಹಾರ ಮಾಡ್ಕೋಬೋದು. ಈ ಕಟ್ಟು ಮಂತ್ರವನ್ನು ಯಾರು ಕಲಿಬೇಕೋ ಅವರು ಒಂದು ಗುರುವಾರ
ಇಲ್ಲ ಭಾನುವಾರ, ಈ 2 ದಿನಗಳಲ್ಲಿ ಯಾರೂ ಇಲ್ಲದೆ ಇರುವ ಸಮಯದಲ್ಲಿ ನೀವು ಹಗಲಾಗ್ಬೋದು ಇಲ್ಲ ರಾತ್ರಿ ಆಗ್ಬೋದು, ಒಂಟಿಯಾಗಿ ಕುಳಿತುಕೊಂಡು 2 ಊದುಗಡ್ಡಿಯನ್ನು ಅಂಟಿಸಬೇಕು. ಅಂಟಿಸಿ ನಿಮ್ಮ ಮುಂದುಗಡೆ ಒಂದು ಪ್ಲೇಟಲ್ಲಿ ಆ ಊದುಗಡ್ಡಿಯನ್ನು ಚುಚ್ಚುವಂಥದ್ದರಲ್ಲಿ ಇಟ್ಕೊಂಡು ಕೂತ್ಕೋಬೇಕಾಗುತ್ತೆ. ಪೂರ್ವ ದಿಕ್ಕಕ್ಕೆ ಕುಳಿತುಕೋಬೇಕು. ಕುಳಿತುಕೊಂಡು ಈ ಮಂತ್ರವನ್ನು ಪಠನೆ ಮಾಡಬೇಕು. ನೀವು ಆ ಊದುಗಡ್ಡಿ ಹಾರೋಗೋ ತನಕ ನೀವು ಪಠನೆ ಮಾಡ್ತಾ ಇರಬೇಕು. ಆ ಟೈಮ್ನಲ್ಲಿ ಎದ್ದು ಹೋಗಬಾರ್ದು. ಮತ್ತು ಇನ್ನೊಂದು ದಿನ ಈ ರೀತಿ 3 ಸಲ ಮಾಡಿದರೆ ನಿಮಗೆ ಈ ಕಟ್ಟು ಮಂತ್ರ ನಿಮಗೆ ಬಂದುಬಿಡುತ್ತೆ, ನಿಮಗೆ ಹೊಳೆಯುತ್ತೆ. ಆವಾಗ 3 ದಿನ ಈ ರೀತಿ ಮಾಡಿದರೆ ನಿಮಗೆ ಆ ಕಟ್ಟುವಂಥ ಮಂತ್ರ ಹೊಳೆದಾಗ ನೀವು ಈ ಮಂತ್ರವನ್ನು ನೀವು ಪಠನೆ ಮಾಡಿ ನೀವು ಇದನ್ನು ಮಾಡ್ಕೋಬೋದು. ಈಗ ಈ ಮಂತ್ರವನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ಹೇಗೆ ನಾವು ಕಟ್ಟೋದು ಅಂತ ನೀವು ಕೇಳ್ತೀರಾ. ನಾನು ನೋಡಿ, ಈ ಮಂತ್ರ ಮೊದಲು ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ಒಂದು ಬೊಗಸೆಯಷ್ಟು ಮಣ್ಣನ್ನು ನೀವು ಒಂದು ಬಟ್ಲಿಗೆ ತಂದು ಇಟ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ತಂದು ಇಟ್ಕೊಳ್ಳಿ. ಅದರಲ್ಲಿ ಗೋಡೆಗೆ ಹೊಡೆಯುವಂತಹ ಮಳೆ ಇರುತ್ತೆ ನೋಡಿ, ಹಾನಿ ಅಂತಾರೆ, ತೆಲುಗಿನಲ್ಲಿ ಮಳೆ ಅಂತಾರೆ. ಈ ಹಾನಿಯನ್ನು ತೆಗೆದುಕೊಂಡು ಬಂದು ಆ ಮಳೆಯನ್ನು ಒಂದು ಕೈಯಲ್ಲಿ ಮಣ್ಣಿನ ಬಟ್ಲು ಹಿಡ್ಕೊಂಡು ಇನ್ನೊಂದು ಬಲಗೈಯಲ್ಲಿ ಈ ಹಾನಿಯನ್ನು ಹಿಡ್ಕೊಂಡು ಆ ಹಾನಿಗೆ ಮೊದಲು ಮಂತ್ರವನ್ನು ಹಾಕಬೇಕು. ಆ ಹಾನಿಗೆ ಮಳೆಗೆ ಮಂತ್ರವನ್ನು 3 ಸಲ ಹಾಕಬೇಕಾಗತ್ತೆ. ಹಾಕಿ ಅದನ್ನು ಈ ಮರಳಿನ ಮಧ್ಯೆ ಚುಚ್ಚಬೇಕು. ಮತ್ತು 2 ಕೈಯಲ್ಲಿ ಇಟ್ಕೊಂಡು ಪೂರ್ವ ದಿಕ್ಕಿಗೆ ನಿಂತ್ಕೊಂಡಿರಬೇಕು. ಈ ಮಂತ್ರ ಹಾಕುವಾಗ 2 ಕೈಯಲ್ಲಿ ಇಟ್ಕೊಂಡು ಮತ್ತೆ ಈ ಮಳೆಗೂ ಮತ್ತು ಮರಳಿಗೂ ಎರಡಕ್ಕೂ ಕೂಡ 3 ಸಲ ಮಂತ್ರವನ್ನು ಹಾಕಬೇಕು. ಮತ್ತೆ 3 ಸಲ ಮಂತ್ರವನ್ನು ಹಾಕಬೇಕು. ಈ ರೀತಿ 9 ಸಲ ಮಂತ್ರವನ್ನು ಹಾಕಿ ಈ ಮಂತ್ರ ಹಾಕಿದ ಮೇಲೆ ಈ ಯಾರ ಮನೆ ಕಡೆ ಬರಬಾರ್ದೋ ಆ ಮನೆಯಿಂದ ಭೂತ ಪ್ರೇತ ಪಿಚಾಚಿಗಳು ಏನೇ ಇದ್ದರೂ ಕೂಡ ಒಂದು ಹಾನಿಯನ್ನು ನಾವು ಗೋಡೆಗೆ ಹೊಡೆದು ಬಿಡಬೇಕು. ಈಗ ನಿಮ್ಮ ಮನೆ ಕಡೆ ಬರಬಾರ್ದು ಅಂತ ಇಟ್ಕೊಳ್ಳಿ, ಆ ಮನೆ ಕಡೆ ಹಾನಿಯನ್ನು ಹೊಡಿಬೇಕು. ಯಾರ ಮನೆ ಕಡೆ ಬರಬಾರ್ದು ಆ ಮನೆ ಕಡೆ ಆ ಗೋಡೆಗೆ, ಅಂದರೆ ಹಾಳು ಬಿದ್ದ ಮನೆಗೆ ಗೋಡೆಗೆ ಹೊಡಿಬೇಕು. ಮತ್ತು ಈ ಮರಳನ್ನು ತೆಗೆದುಕೊಂಡು ಹಿಡಿ ಕೈಯಲ್ಲಿ ಹಿಡಿದುಕೊಂಡು ಸ್ವಲ್ಪ 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 ಆ ರೀತಿ ಉದ್ದಕ್ಕೂ ಕೂಡ ಆ ಮನೆಯ ಸುತ್ತಲೂ ಹಾಕಿಬಿಡಬೇಕು. ಆಗ ಆ ಭೂತ ಏನೇ ಪಿಚಾಚಿನೋ ಏನೇ ಇದ್ದರೂ ಕೂಡ ಅದರ ಒಳಗಡೆನೇ ಇರುತ್ತೆ, ಆಚೆಗೆ ಬರೋದಕ್ಕೆ ಸಾಧ್ಯವಿಲ್ಲ. ಇದು ಒಂದು 10 ವರ್ಷಗಳ ಕಾಲ ಈ ಕಟ್ಟು ಮಂತ್ರ ಫಲ ಕೊಡುತ್ತೆ. 10 ವರ್ಷಗಳ ಕಾಲ ಅದು ಬಂದಿಯಾಗ್ಬಿಡುತ್ತೆ. ಆಗ ಯಾರಿಗೆ ಏನು ತೊಂದರೆಗಳಾಗೋದಿಲ್ಲ. ಹಿಂದುಗಡೆ ಮನೆ ಆಗಲಿ ಮುಂದುಗಡೆ ಮನೆ ಆಗಲಿ ಯಾವುದೇ ಮನೆಗಾಗಲಿ ತೊಂದರೆ ಆಗೋದಿಲ್ಲ. ಇಲ್ಲ ಅಂದರೆ ಹಿಂದುಗಡೆ ಮನೆಯವರು ಮುಂದುಗಡೆ ಮನೆಯವರು ಆ ಕಡೆ ಈ ಕಡೆ ಎಲ್ಲ ಮನೆಗಳವರು ಕೂಡ ಅನುಭವಿಸ್ಬೇಕಾಗತ್ತೆ. ಅನುಭವಿಸ್ದೀರ ಇರಬೇಕಂತಂದರೆ ಈ ಕಟ್ಟು ಮಂತ್ರವನ್ನು ಹಾಕಿ ಅದರ ಸುತ್ತಲೂ ಕೂಡ ಮರಳನ್ನು ಹಾಕ್ಬಿಡಿ, ಮಳೆ ಅನ್ನೋದು ಹೊಡೆದು ಬಿಡಿ. ಈಗ ಕಟ್ಟು ಮಂತ್ರ ಕೇಳೋಣ. ಓಂ ಗುರುವೇ ಒಂದವಾರತಿ ಗುರುವೇ ಒಂದಲ್ ಊರಿ ಒಕ್ಕಂ ಪೊಡನ ವರಕ್ಕ ಶತಕಂ ಊರಿಪಟ್ಟು ವರಣ ಪಾಡುವದಕಂ ಭೂತ ಪಿಚಾಚ ನಕ್ಷತ್ರ ವಿಶತಕಂ ವಿಶ್ವರೂಪಿಣಿ ಕೇಟಿನ ವರದಿಲ್ಲೇ వెల్లూరి వల్లవరం ఆకాశ విదుకుర వదస సూర్య కిరణాల బంద పెట్టికుల బహుదినుస కట్టు కట్టు వరదిల్లే వెరుకుಲ ವದಕಂ ಪೇಟಿಕುಲ. ಈ ಮಂತ್ರವನ್ನು ಎಲ್ಲರೂ ಯಾರಿಗೆ ಬೇಕೋ ಅವರು
ಅದನ್ನು ವಶ ಮಾಡಿಕೊಂಡು ನೀವು ನಿಮ್ಮ ಏನೇ ಕಷ್ಟ ಇದ್ದರೂ ಅದನ್ನು ನೀವು ತೊಲಗಿಸ್ಕೋಬೋದು. ಯಾರಿಗಾದರೂ ಆ ರೀತಿ ಅಕ್ಕಪಕ್ಕದ ಮನೆಗಳಲ್ಲಿ ಆ ರೀತಿ ಇದ್ದರೆ ಅದನ್ನು ನೀವು ತೊಲಗಿಸ್ಕೋಬೋದು. ಮತ್ತು ಮತ್ತಷ್ಟು ಇಂತಹ ವಿಡಿಯೋಗಳಿಗೆ ನೀವು ಎಷ್ಟು ಲೈಕ್ಸನ್ನು ಕೊಡ್ತೀರೋ, ಎಷ್ಟು ಕಮೆಂಟ್ಸನ್ನು ಕೊಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಏನು ಬೇಕೋ ಅದನ್ನು ಕೇಳಿದರೂ ಕೂಡ ನಾನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಇವೆಲ್ಲ ಕಲ್ತಿದ್ದರೂ ಕೂಡ ನಾನು ಶೇರ್ ಮಾಡ್ತಾ ಇರಲಿಲ್ಲ. ಯಾಕಂತಂದರೆ ನನಗೆ ಅಡುಗೆಗಳಂದರೆ ಬಹಳ ಬಹಳ ಇಷ್ಟ ಫ್ರೆಂಡ್ಸ್. ಅಡುಗೆಗಳು ಮಾಡೋದು, ಅಡುಗೆಗಳ ಶೇರ್ ಮಾಡೋದಂದರೆ ತುಂಬಾ ಇಷ್ಟ. ಅದರಿಂದಾಗಿ ಇವುಗಳನ್ನು ನಾನು ಶೇರ್ ಮಾಡ್ತಾ ಇರಲಿಲ್ಲ. ಈ ಅಡುಗೆಗಳನ್ನು ತುಂಬಾ ಮಾಡ್ತಾಯಿದ್ದೆ. ನೀವು ಯಾರಾದರೂ ತುಂಬಾ ಇಷ್ಟಪಡೋರು, ಇಂಥ ವಿಷಯಗಳಿಗೆ ತುಂಬ ಇಷ್ಟಪಡೋರಿದ್ದರೆ ನಾನು ಇಂಥ ಮಾಟ ಮಂತ್ರಗಳೇ ಆಗಲಿ, ಏನೇ ಪ್ರಯೋಗಗಳಾಗಲಿ ನೀವು ಕೇಳಿದರೆ ನಾನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಮತ್ತಷ್ಟು ವೀಡಿಯೋಗಳಿಗೂ ಇಂಥ ವೀಡಿಯೋಗಳಿಗೋಸ್ಕರ ನೀವು ಕಾಯ್ತಾ ಇರಿ. ನಾನು